H5 ಪಬ್ಲಿಕ್ ನ್ಯೂಸ್ ನಿಮ್ಮೊಂದಿಗೆ ನಾವು. ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿಯ ಕಲ್ಪನೆಯಿಂದ ನಿರ್ಮಾಣಗೊಂಡ ಬೆಂಗಳೂರು ಇಂದು ವಿಶ್ವದಲ್ಲೇ ಹೆಸರುವಾಸಿಯಾಗಿದೆ ಎಂದು ಶಾಸಕ ಎ. ಮಂಜುನಾಥ್ ಹೇಳಿದರು. ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿಯ ವತಿಯಿಂದ ಆಯೋಜಿಸಿದ 517ನೇ ನಾಡಪ್ರಭು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ನಾಡಪ್ರಭು ಕೆಂಪೇಗೌಡರು ಜನಜೀವನಕ್ಕೆ ಅನುಕೂಲವಾಗುವಂತೆ ಕೆರೆ ಕಟ್ಟೆಗಳು, ಕೋಟೆ ನಿರ್ಮಾಣ ಹಾಗೂ ವ್ಯಾಪಾರ ವಹಿವಾಟಿಗೆ ಉತ್ತೇಜನ ನೀಡುವ ವ್ಯವಸ್ಥೆ ರೂಪಿಸಿದರು. ಅವರ ದೂರದೃಷ್ಟಿಯ ಫಲವಾಗಿ ಬೆಳೆದ ಬೆಂಗಳೂರು ಇಂದು ವಿಶ್ವದ ಗಮನ ಸೆಳೆದ ನಗರವಾಗಿದೆ. ಕರ್ನಾಟಕದ ಹೆಮ್ಮೆಯ ಸಂಕೇತವಾಗಿ ಬೆಂಗಳೂರು ಬೆಳೆಯಲು ಕೆಂಪೇಗೌಡರ ಕೊಡುಗೆ ಅಪಾರವಾಗಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ನಾಡಪ್ರಭು ಕೆಂಪೇಗೌಡರ ಜೀವನ ಚರಿತ್ರೆ ಪುಸ್ತಕ ಹಾಗೂ ಗಿಡಗಳನ್ನು ನೀಡಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಸೌಮ್ಯ, ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕ ರಾಜೇಶ್, ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಕವಿತಾ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿ ವೆಂಕಟೇಶ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಪುಟ್ಟರಾಜು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಕುಮಾರ್, ಮಹಿಳಾ ಒಕ್ಕಲಿಗರ ಸಂಘದ ಅಧ್ಯಕ್ಷೆ ರಶ್ಮಿ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ನರಸೇಗೌಡ, ಹಿಂದುಳಿದ ವರ್ಗಗಳ ತಾಲೂಕು ಅಧ್ಯಕ್ಷ ಕೃಷ್ಣೇಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ಸಂತೋಷ್ ಗೌಡ, ಅರಕಲಗೂಡು. ಈ ಮಹಾನ್ ವ್ಯಕ್ತಿಗಳ ಚೇತನಗಳನ್ನ ಪುಸ್ತಕದಲ್ಲಿ ಓದ್ತಾ ಇದ್ರೆ ಏನೋ ಒಂದು ನಮಗೆ ಆ ಖುಷಿ ಇರ್ತಾ ಇತ್ತು. ಇವತ್ತು ಆ ಖುಷಿನ ಕಳ್ಕೊಂಡಿದ್ರೆ ಈ ಜಯಂತಿಗಳನ್ನ ಮಾಡಿದ ಮೇಲೆ. ಬಟ್ ಏನೇ ಆಗಿರಲಿ, ಕೆಂಪೇಗೌಡ ಒಬ್ಬ ಮಹಾನ್ ವ್ಯಕ್ತಿ ತಮಿಳುನಾಡಿನಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿನ ಸುಮಾರು ಸಾವಿರಾರು ಕೆರೆಗಳನ್ನು ನಿರ್ಮಾಣ ಮಾಡಿ ಆ ಪಟ್ಟಣವನ್ನು ಕಟ್ಟತಕ್ಕಂಥ ಕಾರ್ಯವನ್ನು ಮಾಡಿ ಎಲ್ಲ ಜಾತಿ ಧರ್ಮ ವರ್ಗದವರು ಕೂಡ ಆ ಪೇಟೆಗಳು, ಅರಳುಪೇಟೆ, ಚಿಕ್ಕಪೇಟೆ, ಆ ಪೇಟೆ, ಈ ಪೇಟೆ ಅಂತ ಹೇಳಿ ಜನಾಂಗಗಳಿಗೂ ಕೂಡ ವೃತ್ತಿಪರ ಒಂದು ಮಾಡಿಕೊಟ್ಟಂತ ಮಹಾಚೇತನ. ಇವತ್ತು ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ನಗರ ಅತಿ ಎತ್ತರಕ್ಕೆ ಬೆಳೆದಿದ್ರೆ ಅದು ನಮ್ಮ ಬೆಂಗಳೂರು ಅಂತಕ್ಕಂಥದ್ದು ಹೆಮ್ಮೆ ಆಗ್ತದೆ. ಬಹುಶಃ ನಿಮಗೆ ಆಶ್ಚರ್ಯ ಕೂಡ ಆಗ್ತದೆ. ಯಾವುದೇ ಪಟ್ಟಣ ದೊಡ್ಡದಾಗಿ ಬೆಳಿಬೇಕಂದ್ರೆ ಸಮುದ್ರ ತೀರದಲ್ಲಿರ್ಬೇಕು ಅಥವಾ ಹೊಳೆ ನದಿನಲ್ಲಿ ಇರ್ತಕ್ಕಂಥ ಊರುಗಳು. ಇದು ಯಾವ ಹೊಳೆ ಏನು ಇಲ್ಲದೇ ಇದು ಒಂದು ಅದ್ಭುತವಾದಂಥ ಕಲ್ಪನೆ ಇಟ್ಕೊಂಡು ಮಾಡ್ತಂತ ಕೆಂಪೇಗೌಡರ ಒಂದು ಕನಸು ಇವತ್ತು ಬೆಂಗಳೂರಿನಲ್ಲಿ ಪ್ರಪಂಚದ ಒಂದು ಅತಿ ಎತ್ತರಕ್ಕೆ ಬೆಳೆದಿರ್ತಕ್ಕಂಥ ಬೆಂಗಳೂರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವತ್ತು ಪ್ರಪಂಚದಲ್ಲಿ ಸುಮಾರು 10 ನಗರಗಳಲ್ಲೂ ಕೂಡ ಬೆಂಗಳೂರು ಒಂದು ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕು. ಮತ್ತು ಕೆಂಪೇಗೌಡರವರ ತ್ಯಾಗ ನಾವೆಲ್ಲ ಓದಿದ್ದೇವೆ, ಪಾಠಗಳಲ್ಲೂ ಕೂಡ ಇದೆ. ಅವರು 4 ದಿಕ್ಕುಗಳಲ್ಲಿ ಗೋಪುರಗಳನ್ನು ನಿರ್ಮಾಣ ಮಾಡಿ ಆಕಾರದಲ್ಲೇ ಅದಕ್ಕೆ ಗಡಿಯನ್ನು ಗುರುತಿಸಿ ಅವರು ಒಳ್ಳೆ ರೀತಿಯಲ್ಲಿ ಆ ನಗರವನ್ನ ನಿರ್ಮಾಣ ಮಾಡಿದ್ರು. ಅವ್ರದ್ದು ಉದ್ದೇಶ ಇಷ್ಟೇ, ಜನರ ಕಲ್ಯಾಣವೇ ಆಡಳಿತದ ಮುಖ್ಯ ಉದ್ದೇಶ ಅಂತಕ್ಕಂಥದ ಗುರಿಯನ್ನು ಇಟ್ಕೊಂಡು ಅವರು ಸೇವೆಯನ್ನು ಸಲ್ಲಿಸಿದಂಥವ್ರು, ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸಿದ್ರು. ಈಗಿನ ಕಾಲದ ಥರ ಅಲ್ಲ. ಅವ್ರು ಏನಾದ್ರು ಒಂದು ಕೆಲಸ ಮಾಡಬೇಕು ಅಂದ್ರೆ ಅದೆಷ್ಟು ಪ್ರಾಣ ಹೋದ್ರೂ ಪರವಾಗಿಲ್ಲ, ಆ ಕೆಲಸವನ್ನು ಮುಗಿಸೇ ತೀರ್ಬೇಕು ಅನ್ನೋ ಗುರಿಯನ್ನು ಇಟ್ಕೊಂಡು ಆ ಕೆಂಪೇಗೌಡರು ಬೆಂಗಳೂರು ನಗರ ಅಲ್ಲ, ಇಡೀ ನಾಡಿಗೆ ಮಾದರಿಯಾಗಿ ಅವರು ನಗರವನ್ನ ಕಟ್ಟಿ ತೋರಿಸಿದ್ರು. ಜಯಂತಿಯನ್ನ ಯಾಕೆ ಆಚರಿಸ್ತೀವಿ ಅಂತಂದ್ರೆ ಅವರ ಗುಣಗಳನ್ನ ಕಿಂಚಿತ್ತಾದ್ರೂ ನಾವು ಅಳವಡಿಸ್ಕೊಂಡು ನಾವು ಕೂಡ ಸಮಾಜಕ್ಕೆ ಯಾವ ರೀತಿ ಕೊಡುಗೆನ ಕೊಡಬೇಕು ಅನ್ನೋದ್ರ ಮೂಲಕ ನಾವು ಮಂದಟ್ಟಾಗಬೇಕು ಅನ್ನೋದನ್ನ ನಮ್ಮ ಈ ವೇದಿಕೆಯಿಂದ ನಾನು ತಮಗೆ ತಿಳಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ತಿಳಿದಿರುವಂತೆ ಕೆಂಪೇಗೌಡರ ಬಗ್ಗೆ ನಾವು ಹೆಚ್ಚಿದ್ದಾಗಿ ಹೇಳೋಂಥದ್ದೇನಿಲ್ಲ.
ಇವತ್ತು ಎಷ್ಟೊಂದು ಬುಕ್ಸ್ನ ಇಲ್ಲಿ ಬಂದಿರ್ತಕ್ಕಂಥ ಮಕ್ಕಳಿಗೆ ಕೆಂಪೇಗೌಡರ ಬುಕ್ನೇ ನಾವು ಕೊಡಬೇಕು ಅಂತ ಇಚ್ಛೆ ಪಟ್ಟು ಕೆಂಪೇಗೌಡರು ತಿಳಿತಿರ್ತಕ್ಕಂಥ ಎಲ್ಲ ಅಂಶಗಳನ್ನ ಕೂಡ ಅಲ್ಲಿ ಕೂಲಂಕುಷವಾಗಿ ವಿವರಿಸ್ತಕ್ಕಂಥ ಒಂದು ಬುಕ್ನ ನಾವು ನಿಮಗೆ ಕೊಡ್ತಾ ಇದ್ದೀವಿ. ವಿಜಯನಗರ ಆಳ್ವಿಕೆ ನಮ್ಮ ಕರ್ನಾಟಕನ ಆಳ್ವಿಕೆ ಮಾಡ್ತಿದ್ದಾಗ ಹೇಗೆ ನಾವು ಬಿಡಿಸ್ಕೋಬೇಕು ಅನ್ನೋ ಒಂದು ಮನಸ್ಥಿತಿ ನಮ್ಮ ಕೆಂಪೇಗೌಡರಲ್ಲಿ ಇರುತ್ತೆ. ಅವಾಗ ಯೋಚನೆ ಮಾಡ್ತಾರೆ, ನಾವು ಒಂದೇ ಸಲ ಅವ್ರ ಹತ್ರ ಬಿಡಿಸ್ಕೊಳಕ್ಕಾಗಲ್ಲ, ಯಾವುದೇ ವಸ್ತುನ ತಕ್ಷಣ ಪಡೆಯಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ವಿಜಯನಗರ ಆಳ್ವಿಕೆ ಜೊತೆ ನಮ್ಮ ಕೆಂಪೇಗೌಡರು ಆಳ್ವಿಕೆಯಲ್ಲಿ ತೊಡ್ಕೊಂಡಾಗ ಅವರಿಗೆ ಒಂದು ನಂಬಿಕೆ ಬರುತ್ತೆ, ವಿಜಯನಗರ ಆಳ್ವಿಕೆ ಮಾಡ್ತಕ್ಕಂಥ ಅರಸರಿಗೆ ನಂಬಿಕೆ ಬರುತ್ತೆ. ಅವಾಗ ಇಲ್ಲ, ನಾವು ಕರ್ನಾಟಕವನ್ನು ಬಿಟ್ಕೊಟ್ರೆ ಕೆಂಪೇಗೌಡರು ಒಂದು ಮಟ್ಟಕ್ಕೆ ತರ್ತಾರೆ, ನಾಡು ಕಟ್ತಾರೆ ಅನ್ನೋ ನಂಬಿಕೆನ ಉಳಿಸಿ ತೋರಿಸಿ ನಾಡು ಕಟ್ಟಕ್ಕೆ ಸಹಾಯ ಮಾಡಿಕೊಟ್ಟಂತ ನಮ್ಮ ವಿಜಯನಗರ ಆಳ್ವಿಕೆ ಅವ್ರನ್ನು ಸಹ ನಾವು ಈ ಸಂದರ್ಭದಲ್ಲಿ ಎಡ್ಸ್ಕೋಬೇಕಾಗುತ್ತೆ.